ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಕ್ರಿಸ್ತ ಜೀವನ ಯಾಕೆ ನಿರಂತರ ಹೋರಾಟದಂತೆ ಅನುಭವವಾಗುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಯಾಕೆ ನೀವು ಮತ್ತೆ ಮತ್ತೆ ಅದೇ ಪ್ರಲೋಭಗಳೊಂದಿಗೆ ಹೋರಾಡುತ್ತೀರಿ, ಅದೇ ಸಂಶಯಗಳೊಂದಿಗೆ ಯುದ್ಧ ಮಾಡುತ್ತೀರಿ ಮತ್ತು ನಂತರ ನಿಮ್ಮನ್ನು ಒಳಗೆ ಖಾಲಿಯಾಗಿಸುವಂತಹ ಆಯ್ಕೆಗಳನ್ನು ಮಾಡುತ್ತೀರಿ? ನೀವು ದೇವರನ್ನು ಪ್ರೀತಿಸುತ್ತೀರಿ, ನೀವು ಪ್ರಾರ್ಥಿಸುತ್ತೀರಿ, ನೀವು ಬೈಬಲ್ ಓದುತ್ತೀರಿ, ಆದರೂ ನಿಮ್ಮೊಳಗೆ ಎಲ್ಲೋ ಇನ್ನೂ ಏನೋ ಕೊರತೆ ಇದೆ ಎಂಬ ಭಾವನೆ ಉಳಿದೇ ಇರುತ್ತದೆ. ಇದು ಬಹುತೇಕ ವಿಶ್ವಾಸಿಗಳು ಸ್ಪಷ್ಟವಾಗಿ ಕೇಳದಿರುವ ಸತ್ಯ. ನೀವು ಯೇಸುವನ್ನು ರಕ್ಷಕರಾಗಿ ಸ್ವೀಕರಿಸಬಹುದು, ಆದರೆ ಇನ್ನೂ ಪವಿತ್ರಾತ್ಮನ ಶಕ್ತಿ ಇಲ್ಲದೆ ಬದುಕಬಹುದು. ಅದಾಗುವಾಗ ನೀವು ಆತ್ಮಿಕ ಯುದ್ಧಗಳನ್ನು ನಿಮ್ಮ ಸ್ವಂತ ಶಕ್ತಿಯಿಂದಲೇ ಹೋರಾಡಲು ಪ್ರಾರಂಭಿಸುತ್ತೀರಿ. ಆದರೆ ನಿಮ್ಮ ಜೀವನ ಹೀಗೆ ಇರಬೇಕೆಂದು ದೇವರು ಉದ್ದೇಶಿಸಿದ್ದಾರೆಯೇ? ನಿಮ್ಮ ಆಲೋಚನೆಗಳು ಹೊಸದಾಗಬಹುದಾದರೆ, ನಿಮ್ಮ ಆಸೆಗಳು ಪರಿಶುದ್ಧವಾಗಬಹುದಾದರೆ, ನಿಮ್ಮ ದಾರಿ ದೇವರಿಂದ ಸ್ಪಷ್ಟವಾಗಿ ನಡೆಸಲ್ಪಡಬಹುದಾದರೆ, ನೀವು ಕೇವಲ ದೇವರನ್ನು ನಂಬುವುದಲ್ಲ, ನಿಜವಾಗಿಯೂ ದೇವರಿಂದ ನಡೆಸಲ್ಪಡುವ ಜೀವನವನ್ನು ಬದುಕಬಹುದಾದರೆ, ಈ ಸಂದೇಶದಲ್ಲಿ ಪವಿತ್ರಾತ್ಮನಿಗೆ ಸಂಪೂರ್ಣವಾಗಿ ಸಮರ್ಪಣೆಯಾಗಲು ಮತ್ತು ನಿಮ್ಮ ಜೀವನದ ನಿಯಂತ್ರಣವನ್ನು ಅವರಿಗೆ ಒಪ್ಪಿಸಲು ಸಹಾಯ ಮಾಡುವ 5 ಶಕ್ತಿಯುತ ಜೀವನವನ್ನು ಬದಲಾಯಿಸುವ ಹೆಜ್ಜೆಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಮತ್ತೆ ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾನು ನಿಮ್ಮನ್ನು ಒಂದು ಶಕ್ತಿಯುತ ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ನಡೆಸಿಕೊಡುತ್ತೇನೆ. ಅದು ನಿಮ್ಮ ಆತ್ಮಿಕ ಜೀವನದ ತಿರುವು ಬಿಂದುವಾಗಬಹುದು. ಮುಂದೆ ಹೋಗುವ ಮೊದಲು ಒಂದು ವಿಷಯವನ್ನು ಸ್ಪಷ್ಟಪಡಿಸೋಣ. ಪವಿತ್ರಾತ್ಮನು ಕೇವಲ ಒಂದು ಭಾವನೆ ಅಲ್ಲ, ಅವರು ಕೇವಲ ಒಂದು ಶಕ್ತಿಯಲ್ಲ, ಆರಾಧನೆಯ ಸಮಯದಲ್ಲಿ ಬರುವ ರೋಮಾಂಚನವೂ ಅಲ್ಲ. ಅವರು ದೇವರು, ತ್ರಿಯೇಕ ದೇವರಲ್ಲಿ 3ನೇ ವ್ಯಕ್ತಿ, ಸಂಪೂರ್ಣ ದೈವಿಕರು, ಸಂಪೂರ್ಣ ಸ್ನೇಹಿತರಾದವರು ಮತ್ತು ಸಂಪೂರ್ಣ ವೈಯಕ್ತಿಕರು. ಇದರಲ್ಲಿ ಶಕ್ತಿಯುತವಾದ ಸಂಗತಿ ಏನೆಂದರೆ, ಅವರು ಕೇವಲ ನಿಮ್ಮನ್ನು ಭೇಟಿ ಮಾಡಲು ಬರುವುದಿಲ್ಲ, ಅವರು ನಿಮ್ಮೊಳಗೆ ವಾಸಿಸುತ್ತಾರೆ. ಅದರ ಅರ್ಥ ನೀವು ಗೊಂದಲದಲ್ಲಿ, ಬಲಹೀನತೆಯಲ್ಲಿ ಅಥವಾ ಸೋಲಿನ ಜೀವನದಲ್ಲಿ ಬದುಕಲು ಸೃಷ್ಟಿಸಲ್ಪಟ್ಟವರಲ್ಲ. ಆದರೆ ಇಲ್ಲಿ ಒಂದು ಸತ್ಯ ಇದೆ, ಪವಿತ್ರಾತ್ಮನು ನಿಮ್ಮ ಜೀವನದಲ್ಲಿ ಇರಬಹುದು, ಆದರೆ ಯಾವಾಗಲೂ ನಿಯಂತ್ರಣದಲ್ಲಿ ಇರಲೇಬೇಕೆಂದಿಲ್ಲ. ಏಕೆಂದರೆ ನಿಯಂತ್ರಣಕ್ಕೆ ಸಂಪೂರ್ಣ ಸಮರ್ಪಣೆ ಬೇಕಾಗುತ್ತದೆ. ಮೊದಲ ಹೆಜ್ಜೆ ಸಂಪೂರ್ಣ ಸಮರ್ಪಣೆ. ನೀವು ಪವಿತ್ರಾತ್ಮನು ನಿಮ್ಮ ಜೀವನವನ್ನು ನಡೆಸಬೇಕೆಂದು ಬಯಸಿದರೆ ಅದು ಇಲ್ಲಿಂದಲೇ ಪ್ರಾರಂಭವಾಗುತ್ತದೆ. ಅರ್ಧ ಸಮರ್ಪಣೆ ಅಲ್ಲ, ಅನುಕೂಲವಾದಾಗ ಮಾತ್ರ ಸಮರ್ಪಣೆ ಅಲ್ಲ, ಸಂಪೂರ್ಣ ಸಮರ್ಪಣೆ. ಬಹಳ ಜನರು ಪವಿತ್ರಾತ್ಮನೇ ನನ್ನನ್ನು ನಡೆಸು ಎಂದು ಹೇಳುತ್ತಾರೆ, ಆದರೆ ಇನ್ನೂ ತಮ್ಮ ಜೀವನದ ಸ್ಟೇರಿಂಗ್ ಅನ್ನು ತಾವೇ ಹಿಡಿದುಕೊಂಡಿರುತ್ತಾರೆ. ಸಮರ್ಪಣೆ ಎಂದರೆ ಇದು, ಪವಿತ್ರಾತ್ಮನೇ, ಈಗಿನಿಂದ ನಾನು ನಿಯಂತ್ರಣದಲ್ಲಿ ಇಲ್ಲ. ನನ್ನ ಆಯ್ಕೆಗಳು, ನನ್ನ ಆಸೆಗಳು, ನನ್ನ ಯೋಚನೆಗಳು ಇವೆಲ್ಲವೂ ನಿಮ್ಮದೇ. ಇದನ್ನು ಹೀಗೆ ಯೋಚಿಸಿ, ನೀವು ಯಾರನ್ನಾದರೂ ನಿಮ್ಮ ಕಾರಿನಲ್ಲಿ ಆಹ್ವಾನಿಸಬಹುದು, ಆದರೆ ಇನ್ನು ಚಾಲಕನಾಗಿ ನೀವೇ ಉಳಿಯಬಹುದು, ಅಥವಾ ನೀವು ಕಾರಿನ ಕೀಲಿಯನ್ನು ಅವರ ಕೈಗೆ ಕೊಟ್ಟು ನೀವು ಪ್ರಯಾಣಿಕನ ಆಸನದಲ್ಲಿ ಕುಳಿತುಕೊಳ್ಳಬಹುದು. ಅದೇ ನಿಜವಾದ ಸಮರ್ಪಣೆ. ಆದುದರಿಂದ ನಿಮ್ಮನ್ನು ನೀವು ಪ್ರಾಮಾಣಿಕವಾಗಿ ಕೇಳಿಕೊಳ್ಳಿ, ಪವಿತ್ರಾತ್ಮನು ನಿಮ್ಮ ಜೀವನವನ್ನು ನಡೆಸುತ್ತಿದ್ದಾರಾ ಅಥವಾ ಕೇವಲ ನಿಮ್ಮೊಂದಿಗೆ ಪ್ರಯಾಣಿಸುತ್ತಿದ್ದಾರಾ? 2ನೇ ಹೆಜ್ಜೆ, ದೇವರ ವಾಕ್ಯದಲ್ಲಿ ಪೋಷಿಸಲ್ಪಡಿ. ಪವಿತ್ರಾತ್ಮನು ಮಾತನಾಡುತ್ತಾರೆ, ಆದರೆ ಅವರು ಮುಖ್ಯವಾಗಿ ದೇವರ ವಾಕ್ಯದ ಮೂಲಕ ಮಾತನಾಡುತ್ತಾರೆ. ಬಹಳ ವಿಶ್ವಾಸಿಗಳು ಪರಲೋಕದಿಂದ ಒಂದು ಧ್ವನಿಗಾಗಿ ಕಾಯುತ್ತಾರೆ, ಆದರೆ ದೇವರು ಈಗಾಗಲೇ ಬರೆದುಕೊಟ್ಟಿರುವ ಧ್ವನಿಯನ್ನು ನಿರ್ಲಕ್ಷಿಸುತ್ತಾರೆ. ಇಲ್ಲೇ ಸಮಸ್ಯೆ ಇದೆ. ನೀವು ಓದದಿರುವುದನ್ನು ನೆನಪಿಡಲು ಸಾಧ್ಯವಿಲ್ಲ, ನೀವು ಸ್ವೀಕರಿಸದಿರುವುದರಿಂದ ನಡೆಸಲ್ಪಡಲು ಸಾಧ್ಯವಿಲ್ಲ. ಆದುದರಿಂದ ಬೈಬಲ್ ಅನ್ನು ಕೇವಲ ಮಾಹಿತಿ ಪಡೆಯಲು ಓದಬೇಡಿ, ರೂಪಾಂತರವಾಗಲು ಓದಿ. ಬೈಬಲ್ ಅನ್ನು ತೆರೆಯುವ ಮೊದಲು ಹೀಗೆ ಪ್ರಾರ್ಥಿಸಿ, ಪವಿತ್ರಾತ್ಮನೇ, ನನ್ನೊಂದಿಗೆ ಮಾತನಾಡಿ, ನನಗೆ ಕಲಿಸಿ, ನನ್ನನ್ನು ಬದಲಾಯಿಸಿ. ಏಕೆಂದರೆ ಆತ್ಮನು ದೇವರ ವಾಕ್ಯವನ್ನು ಸ್ಪರ್ಶಿಸಿದಾಗ ಮಾಹಿತಿ ಪ್ರಕಟಣೆಯಾಗುತ್ತದೆ. 3ನೇ ಹೆಜ್ಜೆ, ಪ್ರಾರ್ಥನೆಯ ಮೂಲಕ ಆಪ್ತ ಸಂಬಂಧವನ್ನು ಕಟ್ಟಿಕೊಳ್ಳಿ. ಪ್ರಾರ್ಥನೆ ಒಂದು ಧಾರ್ಮಿಕ ಆಚರಣೆ ಅಲ್ಲ, ಅದು ಒಂದು ಸಂಬಂಧ. ಅಲ್ಲಿಯೇ ನಿಮ್ಮ ಹೃದಯ ದೇವರೊಂದಿಗೆ ಒಂದಾಗುತ್ತದೆ ಮತ್ತು ನಿಮ್ಮ ಆತ್ಮವು ಅವರ ಧ್ವನಿಯನ್ನು ಗುರುತಿಸುವಷ್ಟು ಸೂಕ್ಷ್ಮವಾಗುತ್ತದೆ. ಬಹಳ ಜನರು ದೇವರ ಧ್ವನಿಯನ್ನು ಸ್ಪಷ್ಟವಾಗಿ ಕೇಳಲು ಬಯಸುತ್ತಾರೆ, ಆದರೆ ಅವರು ದೇವರೊಂದಿಗೆ ಸಮಯ ಕಳೆಯುವುದೇ ಇಲ್ಲ. ಆಪ್ತತೆ ಹೀಗೆ ನಿರ್ಮಾಣವಾಗುವುದಿಲ್ಲ. ಒಮ್ಮೊಮ್ಮೆ ಸಮಯ ಕೊಟ್ಟರೆ ಆಪ್ತತೆ ಬೆಳೆಯುವುದಿಲ್ಲ, ನಿರಂತರವಾಗಿ ಸಮಯ ಕಳೆಯುವಾಗ ಮಾತ್ರ ಅದು ಬೆಳೆಯುತ್ತದೆ. ಆದುದರಿಂದ ನಿಮ್ಮ ಜೀವನದಲ್ಲಿ ಸ್ಥಳವನ್ನು ಸೃಷ್ಟಿಸಿರಿ. ಗಮನ ಭಂಗಗಳನ್ನು ದೂರ ಮಾಡಿ, ನಿಶ್ಶಬ್ದದಲ್ಲಿ ಕುಳಿತುಕೊಳ್ಳಿ, ಪ್ರಾಮಾಣಿಕವಾಗಿ ಮಾತನಾಡಿ, ಉದ್ದೇಶಪೂರ್ವಕವಾಗಿ ಆಲಿಸಿ. ಏಕೆಂದರೆ ನೀವು ಪವಿತ್ರಾತ್ಮನೊಂದಿಗೆ ಹೆಚ್ಚು ಸಮಯ ಕಳೆಯುವಷ್ಟು ಅವರ ಧ್ವನಿಯು ಹೆಚ್ಚು ಸ್ಪಷ್ಟವಾಗಿ ಗುರುತಿಸುತ್ತೀರಿ. 4ನೇ ಹೆಜ್ಜೆ, ತಕ್ಷಣ ವಿಧೇಯರಾಗಿರಿ. ಇಲ್ಲಿಯೇ ಬಹಳ ಜನರು ತಪ್ಪಿಸಿಕೊಳ್ಳುತ್ತಾರೆ. ನೀವು ಪ್ರಾರ್ಥಿಸಬಹುದು, ನೀವು ಬೈಬಲ್ ಓದಬಹುದು, ನಿಮಗೆ ದೇವರ ಮನವರಿಕೆ ಆಗಬಹುದು, ಆದರೆ ನೀವು ವಿಧೇಯರಾಗದಿದ್ದರೆ ಪವಿತ್ರಾತ್ಮನ ಕಾರ್ಯದ ಅರಿವನ್ನು ತಡೆಯುತ್ತೀರಿ. ಪವಿತ್ರಾತ್ಮನು ಕೇವಲ ನಿಮಗೆ ಮಾಹಿತಿ ನೀಡಲು ಮಾತನಾಡುವುದಿಲ್ಲ, ಅವರು ನಿಮ್ಮನ್ನು ರೂಪಾಂತರಿಸಲು ಮಾತನಾಡುತ್ತಾರೆ ಮತ್ತು ಅನೇಕ ಬಾರಿ ಅವರು ನಿಮ್ಮನ್ನು ನಿಮ್ಮ ಆರಾಮಾದ ವಲಯದ ಹೊರಗೆ ನಡೆಸುತ್ತಾರೆ. ಕ್ಷಮಿಸುವುದು ಕಷ್ಟವಾಗಿರಲು ಕ್ಷಮಿಸಲು
ನೋವು ಉಂಟಾದರೂ ಕೊಡುವುದಕ್ಕೆ, ಬಿಟ್ಟು ಹೋಗುವುದು ನೋವಾಗಿದ್ದರೂ ದೂರ ನಡೆಯಲು. ಇದೊಂದು ಸತ್ಯ, ಪ್ರತಿ ವಿಧೇಯತೆಯ ಕಾರ್ಯವು ದೇವರು ಕಾರ್ಯ ಮಾಡಲು ಬಾಗಿಲನ್ನು ಇನ್ನಷ್ಟು ತೆರೆದುಕೊಡುತ್ತದೆ, ಆದರೆ ಅವಿಧೇಯತೆ ಅದು ಆ ಬಾಗಿಲನ್ನು ಮುಚ್ಚಿಬಿಡುತ್ತದೆ. ಆದುದರಿಂದ ನೀವು ಅವರ ಮಾರ್ಗದರ್ಶನವನ್ನು ಅನುಭವಿಸಿದಾಗ ತಡ ಮಾಡಬೇಡಿ. 5ನೇ ಹೆಜ್ಜೆ, ಪ್ರತಿದಿನ ಶಿಸ್ತಿನ ಜೀವನದಲ್ಲಿ ನಡೆಯಿರಿ. ಇದು ಕೇವಲ ಒಂದು ಕ್ಷಣದ ಅನುಭವವಲ್ಲ, ಇದು ಒಂದು ಜೀವನ ಶೈಲಿ. ಬೈಬಲ್ ಹೇಳುತ್ತದೆ, ಆತ್ಮನಲ್ಲಿ ನಡೆಯಿರಿ. ಅದು ಕೆಲವೊಮ್ಮೆ ಭೇಟಿ ಮಾಡುವುದಲ್ಲ ಅಥವಾ ಮಧ್ಯೆ ಮಧ್ಯೆ ಪರಿಶೀಲಿಸುವುದಲ್ಲ, ಪ್ರತಿದಿನ ನಿರಂತರವಾಗಿ ಉದ್ದೇಶಪೂರ್ವಕವಾಗಿ. ಹಾಗಾದರೆ ಅದನ್ನು ಹೇಗೆ ಮಾಡಬೇಕು? ಆತ್ಮಿಕ ಶಿಸ್ತಿನ ಮೂಲಕ. ಉಪವಾಸ, ಆರಾಧನೆ, ಧ್ಯಾನ, ಕೃತಜ್ಞತೆ ಮತ್ತು ಆತ್ಮಿಕ ಹೊಣೆಗಾರಿಕೆ. ಇವು ಭಾರಗಳಲ್ಲ, ಇವು ಶಕ್ತಿಯ ಕಡೆಗೆ ನಡೆಸುವ ಮಾರ್ಗಗಳು. ಏಕೆಂದರೆ ನೀವು ಯಾವುದನ್ನು ಪೋಷಿಸುತ್ತೀರೋ ಅದು ಬೆಳೆಯುತ್ತದೆ. ಶರೀರದ ಆಸೆಗಳನ್ನು ಪೋಷಿಸಿದರೆ ಅವು ನಿಮ್ಮ ಮೇಲೆ ಆಳುತ್ತವೆ. ಆತ್ಮವನ್ನು ಪೋಷಿಸಿದರೆ ಆತ್ಮೀಯ ಜೀವನ ಬಲವಾಗುತ್ತದೆ. ನೀವು ಈ 5 ಹೆಜ್ಜೆಗಳಲ್ಲಿ ನಡೆದರೆ ನಿಮ್ಮ ಆಸೆಗಳು ಬದಲಾಗುತ್ತವೆ, ನಿಮ್ಮ ಆಲೋಚನೆಗಳು ಹೊಸದಾಗುತ್ತವೆ, ನಿಮ್ಮ ಜೀವನ ದೇವರ ಚಿತ್ತಕ್ಕೆ ಸರಿ ಹೊಂದುತ್ತದೆ. ಆಗ ಪವಿತ್ರಾತ್ಮನು ಕೇವಲ ನಿಮ್ಮೊಂದಿಗೆ ಇರುವುದಿಲ್ಲ, ಅವರು ನಿಮ್ಮ ಮೂಲಕ ಕಾರ್ಯ ಮಾಡಲು ಆರಂಭಿಸುತ್ತಾರೆ. ಪರಲೋಕದ ತಂದೆಯೇ, ಇಂದು ನಾವು ಸಂಪೂರ್ಣ ಸಮರ್ಪಣೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಪವಿತ್ರಾತ್ಮನೇ, ನಮ್ಮ ಜೀವನದ ನಿಯಂತ್ರಣವನ್ನು ತೆಗೆದುಕೊಳ್ಳಿ. ನಮ್ಮ ಆಲೋಚನೆಗಳನ್ನು ತೆಗೆದುಕೊಂಡು ಅವುಗಳನ್ನು ಪರಿಶುದ್ಧಗೊಳಿಸಿ. ನಮ್ಮ ಹೃದಯಗಳನ್ನು ತೆಗೆದುಕೊಂಡು ಅವುಗಳನ್ನು ರೂಪಾಂತರಿಸಿ. ನಮ್ಮ ಜೀವನಗಳನ್ನು ತೆಗೆದುಕೊಂಡು ಅವುಗಳನ್ನು ನಡೆಸಿರಿ. ಪ್ರತಿ ಬಂಧನವನ್ನು ಮುರಿಯಿರಿ, ಪ್ರತಿ ಗಮನ ಭಂಗವನ್ನು ಮೌನಗೊಳಿಸಿ. ನಿಮ್ಮ ಧ್ವನಿಗೆ ಅಡ್ಡಿಯಾಗುವ ಪ್ರತಿಯೊಂದನ್ನು ದೂರ ಮಾಡಿ. ನಾವು ದೊಡ್ಡ ಕ್ಷಣಗಳಲ್ಲಿ ಮಾತ್ರವಲ್ಲ, ನಾವು ಯಾರು ಆಗುತ್ತೇವೆ ಎಂಬುದನ್ನು ರೂಪಿಸುವ ಸಣ್ಣ ಗುಪ್ತ ನಿರ್ಧಾರಗಳಲ್ಲಿಯೂ ಪ್ರತಿದಿನ ನಿಮ್ಮೊಂದಿಗೆ ನಡೆಯುವುದನ್ನು ಕಲಿಸಿರಿ. ತಕ್ಷಣ ವಿಧೇಯರಾಗಲು ಶಕ್ತಿಯನ್ನು ನೀಡಿ, ಸಮರ್ಪಣೆಯಲ್ಲಿ ಸ್ಥಿರವಾಗಿರಲು ಕೃಪೆಯನ್ನು ನೀಡಿ. ನಮ್ಮನ್ನು ಹೊಸದಾಗಿ ತುಂಬಿರಿ. ನಮ್ಮ ಜೀವನಗಳನ್ನು ನಿಮ್ಮ ಶಕ್ತಿ, ನಿಮ್ಮ ಪರಿಶುದ್ಧತೆ ಮತ್ತು ನಿಮ್ಮ ಪ್ರೀತಿಯನ್ನು ಪ್ರತಿಬಿಂಬಿಸಲಿ. ಈ ಕ್ಷಣದಿಂದ ಮುಂದೆ ನಾವು ಅಲ್ಲ, ನೀವು ನಮ್ಮನ್ನು ನಡೆಸುವವರಾಗಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇನ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ, ಆಮೇನ್.